ಕೆಲ ತಾಯಂದಿರು ಮಕ್ಕಳಿಗಾಗಿ ಎಷ್ಟೋ ವರ್ಷಗಳನ್ನು ಕಾಯ್ತಾರೆ. ಆದರೆ ದೇವರು ಕೊಟ್ಟ ಸ್ವಂತ ಮಕ್ಕಳನ್ನೇ ನೀರಿನಲ್ಲಿ ಮುಳುಗಿಸಿ ಕೊಂದ ಕೆಟ್ಟ ತಾಯಿ. ಹರಿಯಾಣದಲ್ಲಿ ನೀಚ ತಾಯಿಯ ಅತಿ ಕೆಟ್ಟ ಕೃತ್ಯ ಇದು. ನೀರಿನಲ್ಲಿ ಮುಳುಗಿಸಿ ಮಕ್ಕಳ ಹತ್ಯೆ ಇವೆಳೆಂತ ತಾಯಿ. ಹರಿಯಾಣದಲ್ಲಿ ನೀಚ ತಾಯಿಯ ಕೆಟ್ಟ ಕೃತ್ಯ. ಯಾಕೆ ಕೊಂದ್ಲು ಅನ್ನೋ ಕಾರಣ ಕೇಳಿದ್ರೆ ನಿಬ್ಬೆರಗಾಗ್ತೀರಿ. ತನಗಿಂತ ಯಾರು ಸುಂದರವಾಗಿ ಕಾಣಬಾರದು ಎಂದು ಕೃತ್ಯ. ಹರಿಯಾಣದ ಪಾಣಿಪತ್ ಜಿಲ್ಲೆಯ ಗ್ರಾಮದಲ್ಲಿ ನಡೆದ ಘಟನೆ. ಸಹೋದರನ ಮಗಳು ಸೇರಿ ಸ್ವಂತ ಮಕ್ಕಳನ್ನ ಕೊಂದು ಹಾಕಿದ ಪಾಪಿ ಈಕೆ. ಕೃತ್ಯ ಎಸಗಿದ ಮಹಿಳೆಯನ್ನ ಪೂನಂ ಎಂದು ಗುರುತಿಸಲಾಗಿದೆ. ನೀರಿನಲ್ಲಿ ಮುಳುಗಿಸಿ ಮಕ್ಕಳ ಹತ್ಯೆ ಇವಳೆಂತಹ ತಾಯಿ. ನಿಜಕ್ಕೂ ಅತ್ಯಂತ ಖೇದಕರವಾಗಿ ಸುದ್ದಿ ಓದಬೇಕಾದ ಪರಿಸ್ಥಿತಿ. ಹರಿಯಾಣದ ಪಾಣಿಪತ್ನ ಹಳ್ಳಿಯಲ್ಲಿ ಮದುವೆಯ ಸಂಭ್ರಮ. ಆ ಮನೇಲಿ ಮದುವೆಯ ಸಂಭ್ರಮ. ಆದರೆ ಸಂಭ್ರಮದ ಡೋಲುಗಳು ಕೆಲವೇ ಹೊತ್ತಲ್ಲಿ ನಿಂತು ಹೋಯಿತು. ಕಾರಣ ಅಲ್ಲಿ ಸೇರಿದ್ದ ಸಂಬಂಧಿಕರಲ್ಲಿ ಭೀತಿ ಆವರಿಸಿತ್ತು. ಮದುವೆಗಾಗಿ ರೆಡಿಯಾಗಿದ್ದ 6 ವರ್ಷದ ಬಾಲಕಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದಳು. 6 ವರ್ಷದ ಬಾಲಕಿ ಅಂತೆ. ಸಂಭ್ರಮದ ದಿನ ದುಸ್ವಪ್ನವಾಗಿ ಮಾರ್ಪಟ್ಟಿತ್ತು ಆ ಒಂದು ಮನೆ, ಆ ಸಂಭ್ರಮದ ಮನೆ. ಕೆಲವೇ ಹೊತ್ತಿನಲ್ಲಿ ಹುಡುಕಾಟಕ್ಕೆ ಫಲ ಸಿಕ್ತು. ಅಂದರೆ ಮಗು ಜೀವಂತವಾಗಿ ಸಿಗುವ ಬದಲು ಹೆಣವಾಗಿ ಸಿಕ್ಕಿದ್ದೆ ಅಲ್ಲಿ ಶೋಕ. ದಿನದ ಅಂತ್ಯದ ವೇಳೆ ಇಡೀ ಮದುವೆ ಮನೆ ಅಪರಾಧದ ಸ್ಥಳವಾಗಿ ಮಾರ್ಪಟ್ಟಿತ್ತು. ಜರ್ಮನ್ ಕಾಲ್ಪನಿಕ ಕಥೆ ಸ್ನೋ ವೈಟ್ನ ದುಷ್ಟ ರಾಣಿಯನ್ನು ನೆನಪಿಸುವ ಒಂದು ವಿಚಾರವಾಗಿ ಮಾರ್ಪಡ್ತು. ಇನ್ನು ಪಾಣಿಪತ್ನ ತನ್ನ ಪುಟ್ಟ ಸೊಸೆಯನ್ನು ಕೊಲೆ ಮಾಡಿದ್ದಕ್ಕಾಗಿ ಮಹಿಳೆಯನ್ನು ಬಂಧಿಸಲಾಗಿದೆ. ನೋಡಿ, ಆಕೆಗೆ ಕೊಲೆ ಮಾಡೋದಕ್ಕಿದ್ದಂಥ ಏಕೈಕ ಉದ್ದೇಶ ಏನು ಅಂದರೆ, ಯಾವುದೇ ಕಾರ್ಯಕ್ರಮದಲ್ಲಿ ಯಾರೂ ಕೂಡ ತನಗಿಂತ ಸುಂದರವಾಗಿ ಕಾಣಿಸಬಾರ್ದು. ಇದೊಂದು ಫೋಬಿಯೋ. ಇದು ಆಕೆಗೆ ಏನೋ ಒಂದು ರೋಗ ಇತ್ತೇನೋ, ಹೀಗೆ ಬಯಸಿದ್ಲಂತೆ. ಹೀಗೆ ಕಂಡ ಅಂದರೆ ಆಕೆಗಿಂತ ಸುಂದರವಾಗಿ ಯಾರು ಕಾಣ್ತಾರೋ, ಅದು ಸ್ವಂತ ಮಕ್ಕಳಾಗಿರಲಿ, ಅಣ್ಣನ ಮಕ್ಕಳಾಗಿರಲಿ, ತಂಗಿ ಮಕ್ಕಳಾಗಿರಲಿ, ಕೊಂದು ಹಾಕೋ ಬುದ್ಧಿ ಇಕ್ಕೆದು. ಇನ್ನು ಸೋನಿಪತ್ನಲ್ಲಿ ತನ್ನ ಕುಟುಂಬದೊಂದಿಗೆ ವಾಸವಿದ್ದ 6 ವರ್ಷದ ವಿಧಿ, ಅಂದರೆ ಆ ಹುಡುಗಿ ಹೆಸರು, ಸಂಬಂಧಿಯ ಮದುವೆಗಾಗಿ ತಮ್ಮ ಕುಟುಂಬದೊಂದಿಗೆ ಪಾಣಿಪತ್ನ ಇಸ್ರಾನಾ ಗ್ರಾಮ ನೌಲತಾ ಗ್ರಾಮಕ್ಕೆ ಬಂದಿದ್ರು. ಆಕೆಯೊಂದಿಗೆ ಆಕೆಯ ಅಜ್ಜ ಪಾಲ್ ಸಿಂಗು, ಅಜ್ಜಿ ಓಂವತಿ, ತಂದೆ ಸಂದೀಪು, ಹೀಗೆ ಒಂದಷ್ಟು ಜನ ಬಂದಿದ್ರು. ಇಲ್ಲಿ ಈಕೆ 4 ಮಕ್ಕಳನ್ನು ಕೊಂದು ಹಾಕಿದ್ದಾಳೆ. ಅದರಲ್ಲಿ ಒಂದು ಈಕೆಯ ಮಗು ಕೂಡ ಇತ್ತು. ಇದಕ್ಕೇನು ಕಾರಣ ಅಂದರೆ, ಈಕೆ ಮದುವೆ ಕಾರ್ಯಕ್ರಮಕ್ಕೆ ಅತಿ ಸುಂದರಿಯಾಗಿ ಬರ್ತಿದ್ಲಂತೆ. ಐಬ್ರೋಗಳಿಗೆ ಆಲ್ಟ್ರ್ ಮಾಡೋದಕ್ಕೆ ಅರ್ಧ ಗಂಟೆ, ಕೆನ್ನೆಗೆ ಪೌಡ್ರು ಕ್ರೀಮ್ ಹಾಕೋದಕ್ಕೂ ಅರ್ಧ ಗಂಟೆ. ಚರ್ಮ ಸ್ವಲ್ಪ ಬೆಳ್ಳಗಿರ್ಬೋದು, ಆದರೆ ಮನಸ್ಸು ಇಷ್ಟು ಕರ್ರಗ ಇರಬೇಕಾಗಿರೋದು. ಆಕೆಯ ಸೌಂದರ್ಯ ಎಲ್ಲರೂ ನೋಡಬೇಕು. ಇದು ಹೆಣ್ಣು ಅಂದರೆ ಶೃಂಗಾರ, ಹೆಣ್ಣು ಅಂದರೆ ಸೌಂದರ್ಯ, ಹೆಣ್ಣು ಅಂದರೆ ಒಂತರಹದ ಏನು ಹೇಳ್ತಾರೆ, ಸೌಂದರ್ಯದ ಪುತ್ಥಳಿ ಅಂತಲೇ ಅನ್ಕೊಳ್ಳಿ. ಆದರೆ ಇನ್ನೊಬ್ಬರೂ ಚಂದ ಕಾಣಬಾರದು ಅನ್ನೋದು ಇದು ಯಾವ ತರಹದ ನ್ಯಾಯ? ಸ್ವಂತ ಮಕ್ಕಳು ಕೂಡ ಸುಂದರವಾಗಿ ಕಾಣಬಾರದು ಅಂದರೆ, ಆಕೆಗೆ ಹಿಡಿಸದೇ ಇದ್ದಾಗ ಆಕೆ ಮಾಡಿದ ಕೃತ್ಯ ಇದು. ಸ್ವಂತ ಮಕ್ಕಳನ್ನು, ಸ್ವಂತ ಮಕ್ಕಳು ಸಮಾನರನ್ನು, ಸಹೋದರನ ಮಗಳು ಸೇರಿ ಸ್ವಂತ ಮಕ್ಕಳನ್ನು ಕೊಂದ ಪಾಪಿ. ಕೃತ್ಯ ಎಸಗಿದ ಮಹಿಳೆಯನ್ನು ಪೂನಂ ಎಂದು ಗುರುತಿಸಲಾಗಿದೆ. ಈಗಾಗಲೇ ಆಕೆಯನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಏನು ಬಂಧನ ಮಾಡಿದ್ರು, ಏನು ಜೈಲಿಗೆ ಹಾಕಿದ್ರು, ಆ ಎಳೆ ಕೂಸುಗಳು ಸಿಗ್ತಾವ? ಬದುಕಿ ಬಾಳಬೇಕಾದಂಥ ಮಕ್ಕಳಾಗಿರಲಿಲ್ವಾ? ಇದು ಈ ಫೋಬಿಯಾ ಬರೋದಕ್ಕೆ ಏನು ಕಾರಣ ಅಂದರೆ ಸಂಸ್ಕಾರ. ಚೆನ್ನಾಗಿರೋ ಸಂಸ್ಕಾರ ಕಲಿಸ್ಬೇಕು. ಆಲದ ಮರದ ಕೆಳಗೆ ಕೂತ್ರೆ ಮಾತ್ರ ನೆರಳು ಸಿಗೋದು. ಬೋಳು ಮರದ ಕೆಳಗೆ ಕೂತ್ರೆ ನಿಮಗೆ ನೆರಳು ಸಿಗೋದಿಲ್ಲ. ಮನೆಯ ಸಂಸ್ಕಾರ, ನೀವು ಓದುವಂತಹ ಪುಸ್ತಕಗಳು ಸಂಸ್ಕಾರ ಭರಿತವಾದ ಪುಸ್ತಕಗಳಾಗಿರಬೇಕು. ನಿಮ್ಮ ಮನಸ್ಸಿಗೆ ಮಾನವೀಯತೆಯನ್ನು ತುಂಬುವಂತಹ ಪುಸ್ತಕಗಳನ್ನು ಓದ್ಬಿಟ್ಟು ಸಾಯಿರಿ. ನಿಮ್ಮ ತಲೆಯನ್ನು ಕರುಣಾಮಯಿ ಮಾಡುವಂತಹ ಪುಸ್ತಕಗಳನ್ನು ಓದಿ. ನಿಮ್ಮ ಕಣ್ಣುಗಳನ್ನು ಅತ್ಯಂತ ಏನು ಹೇಳ್ತಾರೆ, ಅನುಕಂಪ ಭರಿತವಾದ ಕಣ್ಣುಗಳಾಗಿ ಮಾರ್ಪಡಿಸುವಂತಹ ವಾಕ್ಯಗಳನ್ನು ಕೇಳಿ. ಧರ್ಮ ಗ್ರಂಥಗಳನ್ನು ಓದಿ. ಒಂದಷ್ಟು ಸೀರೀಸ್ ಸಿನಿಮಾಗಳನ್ನು ನೋಡ್ತೀರಿ, ಕ್ರೈಮ್ ಹಿಸ್ಟ್ರಿಗಳನ್ನು ಓದ್ತೀರಿ, ಈ ತರಹದ ಫೋಬಿಯೋಗಳಿಗೆ ತುತ್ತಾಗ್ತೀರಿ. ಹಾಗಾಗಿ ಪುಸ್ತಕಗಳು ನಿಮ್ಮನ್ನು ಬದಲಾಯಿಸಬಹುದು. ಇದೊಂದೇ ಹೇಳೋದಕ್ಕೆ ಸಾಧ್ಯ ಫ್ರೀಡಮ್ ಟಿವಿಗೆ. ಬೇರೆ ಏನು ಸಲಹೆ ಕೊಡೋದಕ್ಕೂ ಸಾಧ್ಯ ಇಲ್ಲ. ನಿಮ್ಮನ್ನು ಬದಲಿಸಲು ಮತ್ತು ನಿಮ್ಮ 400 ಗ್ರಾಮ್ ಹೃದಯವನ್ನು ಚೇಂಜ್ ಮಾಡೋದಕ್ಕೆ ಪುಸ್ತಕಗಳಿಂದ ಸಾಧ್ಯ ಅಂತ ಮಾತ್ರ ಪುಕ್ಕಟ್ಟೆ ಸಲಹೆ ಕೊಡೋದಕ್ಕೆ ಮಾತ್ರ
ನಮ್ಮಿಂದ ಸಾಧ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.